ನಮ್ಮ ಮಂಡ್ಯದಲ್ಲಿ ಇಬ್ರು ಡಾಕ್ಟರ್ ಇದ್ರು. ಒಬ್ರು ಮೂಳೆ ಡಾಕ್ಟ್ರು ಮುರಾರಿ ಅಂತ, ನರ ಡಾಕ್ಟ್ರು ನರಾರಿ ಅಂತ. ಅವ್ರ ಅಪ್ತಿರು ಜ್ವರ ದುಡ್ಡು ಇಟ್ಟಿದ್ರು. ಪೇಮೆಂಟ್ ಸೀಟ್ ಅಲ್ಲಿ ಡಾಕ್ಟರ್ ಆಗಿದ್ದವ್ರು ಅವರು. ಒಂದ್ಸಲ ಮಂಡ್ಯ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತವ್ರೆ. ಒಬ್ಬ ಪಾಪ ಕುಂಟ್ಕೊಂಡ್ ಕಾಲ್ ಎಳಕಂಬ ಬತ್ತವ್ನೆ. ಈ ಮೂಳೆ ಡಾಕ್ಟ್ರು ನರ ಡಾಕ್ಟರ್ ಇಬ್ರು ಕೂತ್ಕೊಂಡ್ ಮಾತಾಡ್ತಾವ್ರೆ. ರೇ ನರಾರಿ ಅವ್ರೆ, ಆಸ್ಪತ್ರೆಗೆ ಬತ್ತರೆ ಪೇಷಂಟು ಅಂತ ಅವ್ರ ರಕ್ತ ಇರ್ಬಿಡುದಲ್ಲ. ನಿಜವಾಗ್ಲೂ ಡಾಕ್ಟರ್ ಆದವನ್ ಏನ್ ಮಾಡ್ಬೇಕು ಗೊತ್ತಾ? ಕಣ್ಣಲ್ಲಿ ನೋಡಿ ಕಾಯಿಲೆ ಕಂಡು ಹಿಡಿಬೇಕು ಅಂತ. ಸುಮ್ಮನೆ ಕೂತ್ಗಯ ಏನ್ ಕಣ್ಣಲ್ಲಿ ನೋಡ್ಬಿಟ್ಟು ಹೆಂಗ್ ಕಂಡು ಹಿಡಿದ್ಬಿಟ್ಟಿ ನೀನು ಅಂದ. ನಾನ್ ಕಂಡು ಹಿಡಿತೀನಿ, ನಿನ್ ಕೈಲಿ ಆಗ್ತಾನೆ ನಾನ್ ಕಂಡು ಹಿಡಿತೀನಿ. ಹೆಂಗ್ ಕಂಡು ಹಿಡಿತೀಯ ಅಂದ. ನೋಡಪ್ಪ ಈಗ ಉದಾಹರಣೆ, ಅಲ್ಲಿ ಬತ್ತವ್ ನೋಡ್ ಕುಂಟ್ಕೊಂಡು ಒಬ್ಬ ಕಾಲು ಎಳ್ಕೊಂಡು, ಅವ್ನಿಗೆ ಏನಾಗದೆ ಅಂತ ಇಲ್ಲೇ ಕೂತ್ಕೊಂಡು ಹೇಳ್ಬಿಡ್ತೀನಿ ಅಂತ. ಹೇಳು ನೋಡುವ ಅಂದ. ಏನು ಇಲ್ಲ, ಬಲ್ಪಾದಲ್ಲಿ ಕಿರುಬೆರಳು ಮೂಳೆ ಕಟ್ಟಾಗದೆ, ಅದಕ್ಕೆ ಕುಂಟ್ಕೊಂಡು ಬತ್ತಾವನಿ. ಈ ನರ ಡಾಕ್ಟರ್ ಅಂದ್ರ ಬಾಯ ಮುಚ್ಚಕ ಕೂತ್ಕಯ. ಯಾವ ಕಾಲೇಜಲ್ಲಿ ಓದ್ದೆ ನೀನು? ಕಾಲಲ್ಲಿ ಮೂಳೆ ಕಟ್ಟಾಗ ಹೋದ್ರೆ ಕಾಲ ಮ್ಯಾಕೆ ತುಕ್ಕದ್ದು, ತಿರ್ಗಾಡೋಕಾದ್ದು. ನರ ಒಳ್ಳದೆ ಕಣೆಯೋ, ಬಲಗಾಲಲ್ಲಿ ನರ ಒಳ್ಳದೆ, ಅದಕ್ಕೆ ಕುಂಟ್ಕೊ ಬತ್ತಾವನೆ ಅಂತ. ಸುಮ್ಮ ಕೂತ್ಕೊಂಡು ಹೆಂಗೀಗ ಮೂಳೆನೆ ಮುರಿದಿರುದು ಅಂತ. ಇಲ್ಲ ನರ ಒಳ್ಳಿರುದು. ಕಟ್ಟು 10,000. 10,000 ಯಾಕೋ, 25,000 ಕಟ್ತೀನಿ ಅಂತಾನೆ ಡಾಕ್ಟರ್. ಇಬ್ರಿಗೂ ಜಗಳ. ನೀನೇನ್ ಸರಿಯಾ ಇಬ್ರು ಕುತ್ಕಪಟ್ಟಿ ಹಿಡ್ಕೊಬಿಟ್ರು, ರೌಡಿಗಳು ಹಿಡ್ಕೊಂಡಂಗ. ಒಡಿಕೆ ಹೋಯ್ತವ್ರೆ. ಅವನು ಪಾಪ ಕುಂತ್ಕೊಂಡು ಏನೋ ಜಗಳ ನಡೀತದೆ ಅಂತ ಇವ್ರ ಮಧ್ಯಕ್ಕೆ ಬಂದು ನಿಂತ್ಬಿಟ್ಟ. ಮೂಳೆ ಡಾಕ್ಟರ್ ಹೇಳಿದ್ರು, ಬಾಯಲ್ಲಿ ನಿನ್ನಿಂದ ಜಗಳ ಆಯ್ತದ. ಈಗ ಇಲ್ಲಿ ಸಮಸ್ಯೆ ಪರಿಹಾರ ಬೇಕಾದ್ರೆ ನೀನ್ ಹೇಳ್ಬೇಕು. ನಿನಗೆ ಮೂಳೆ ಕಟ್ಟಾಗದೆ ಅಂತ ನಾನು, ಈ ಮೂರ್ಖ ಹೇಳ್ತಾನೆ ನರ ಒಳ್ಳದೆ ಅಂತ. ಸತ್ಯ ಆಗ್ಬಿಟ್ಟು ನೀನೀಗ ನಿಂಗೆ ಮೂಳೆ ತಾನೇ ಮುರಿದೋಗಿರೋದು. ಅಯ್ಯೋ ಕಿತ್ತೋದ್ ನನ್ನ ಮಕ್ಕಳ ಚಾಪ್ಲಿ ಕಿತ್ತೋಗಿತ್ತು ಕಣಪ್ಪ, ಅದಕ್ಕೆ ನಾ ಕಾಲೆಳಕ ಬಂದೆ ಅಲ್ಲಿಂದ. ನಿಮ್ಗೆ ನಾವು ಮಲಾಗ್ರು ಇಬ್ರಿಗೂ